ನೀವು ಸೀರಿಯಸ್ ಆಗಿ ನಿಮ್ಮ ಲೈಫನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಬೇಕು ಅಂತ ಇಲ್ಲ ಅಂದರೆ ದಯವಿಟ್ಟು ಈ ವಿಡಿಯೋನ ನೋಡಬೇಡಿ. ಈ ವಿಡಿಯೋ ನನ್ನ ಲೈಫನ್ನು ನಾವು ಚೇಂಜ್ ಮಾಡ್ಕೊಬೇಕು ಅಂತಿರೋರಿಗಷ್ಟೇ, ಇಲ್ಲ ಇಂಪ್ರೂವ್ಮೆಂಟ್ ಮಾಡ್ಕೊಬೇಕು ಅಂತಿರೋರಿಗಷ್ಟೇ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಮಾತಾಡ್ತಿರೋ ಟಾಪಿಕ್ಕು ಗ್ರ್ಯಾಟಿಟ್ಯೂಡ್ ಬಗ್ಗೆ ನಾನು ತುಂಬ ರಿಸರ್ಚ್ ಮಾಡಿ ನೋಡಿದೆ. ಎಲ್ಲೂ ಗ್ರ್ಯಾಟಿಟ್ಯೂಡ್ ಏನಕ್ಕೆ ಮಾಡಬೇಕು ಅನ್ನೋದನ್ನು ಕರೆಕ್ಟಾಗಿ ಹೇಳಲಿಲ್ಲ. ಹಾಗಾಗಿ ಇವತ್ತು ನನ್ನ ವರ್ಷನ್ ಆಫ್ ಗ್ರ್ಯಾಟಿಟ್ಯೂಡನ್ನು ಹೇಳ್ತೀನಿ. ಅಂದರೆ ಗ್ರ್ಯಾಟಿಟ್ಯೂಡ್ ಏನಕ್ಕೆ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ದೇವರು ಒಳ್ಳೆಯವನ ಕೆಟ್ಟವನ? ಏನಬಿ ಈ ಥರ ಕ್ವಶನ್ ಎಲ್ಲ ಕೇಳ್ತೀಯ ಅಂತ. ಬಟ್ ಈ ವಿಡಿಯೋದಲ್ಲಿ ನಾನು ಕೆಲವೊಂದು ಪ್ರಶ್ನೆಗಳು ಕೇಳ್ತೀನಿ, ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ನೀವು ಹೇಳಿ. ದೇವರು ಒಳ್ಳೆಯವನ ಕೆಟ್ಟವನ? ಒಳ್ಳೆಯವನೇ ಅಲ್ವಾ? ದೇವರು ಒಳ್ಳೆ ಕೆಲಸ ಮಾಡ್ತಾನ ಕೆಟ್ಟ ಕೆಲಸ ಮಾಡ್ತಾನ? ಒಳ್ಳೆ ಕೆಲಸನೇ ಅಲ್ವಾ? ದೇವರು ಒಳ್ಳೇದು ಮಾಡೋಕ್ಕೆ ಬಯಸ್ತಾನ ಕೆಟ್ಟದ್ದು ಮಾಡೋಕ್ಕೆ ಬಯಸ್ತಾನ? ಒಳ್ಳೇದು ಮಾಡೋಕ್ಕೆ ಬಯಸ್ತಾನಲ್ವಾ? ಹಾಗಾದರೆ ದೇವರು ಸೃಷ್ಟಿ ಮಾಡಿರೋದೆಲ್ಲ ಒಳ್ಳೆಯದೇ ಆಯಿತು ಅಂತ ಅನ್ನೋದಾದರೆ ನಾವು ಯಾಕೆ ಆ ಒಳ್ಳೆ ವಿಚಾರಗಳನ್ನು ನಮ್ಮ ಲೈಫಲ್ಲಿ ಅಳವಡಿಸ್ಕೊಬಾರ್ದು? ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನಾವು ಹುಟ್ಟಾಗಿಂದ ಸಾಯೋ ತನಕ ಬಡಿಯೋ ಹೃದಯಕ್ಕೆ ನಾವು ಎಷ್ಟು ಸಲ ಥ್ಯಾಂಕ್ಸ್ ಹೇಳ್ತೀವಿ? ನಮಗೆ ಆ ಜೀವ ಕೊಟ್ಟಿದ್ದಾನೆ ಆ ಭಗವಂತ, ಅವನಿಗೆ ಎಷ್ಟು ಸಲ ಥ್ಯಾಂಕ್ಸ್ ಹೇಳ್ತೀವಿ? ನಮಗೆ ಕಾರಣಭೂತರಾದ ನಮ್ಮ ಪೇರೆಂಟ್ಸಿಗೆ ನಾವೆಷ್ಟು ಸಲ ಥ್ಯಾಂಕ್ಸ್ ಹೇಳ್ತೀವಿ? ಈ ದೇಹಕ್ಕೆ ಎಷ್ಟು ಸಲ ಥ್ಯಾಂಕ್ಸ್ ಹೇಳ್ತೀವಿ? ಎಷ್ಟೋ ಕಡೆ ಯುದ್ಧ ಆಗಿ ಜನ ಸಾಯ್ತಿರೋರಿದ್ದಾರೆ, ನೀರಿಲ್ದಲೇ ಸಾಯ್ತಾ ಇದ್ದಾರೆ, ಆಹಾರ ಇಲ್ದಲೇ ಸಾಯ್ತಾ ಇದ್ದಾರೆ. ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಅಂದರೆ ನೀವು ಸುರಕ್ಷಿತವಾಗಿರುವಂಥ ಜಾಗದಲ್ಲಿ ಇದ್ದೀರಾ ಅಂತಲೇ ಅರ್ಥ. ಹಾಗಾದರೆ ನೀವು ನಿಮ್ಮ ಕಣ್ಗಳಿಗಾಗಲಿ, ನೀವು ಉಸಿರಾಡೋ ಗಾಳಿಗಾಗಲಿ, ನೀವು ಸೇವಿಸೋ ಆಹಾರಕ್ಕಾಗಲಿ ಎಷ್ಟು ಸಲ ಥ್ಯಾಂಕ್ಸ್ ಹೇಳ್ತೀರಾ? ನಮಗೆ ಈ ಜೀವನದೊಳಗೆ ಪುಕ್ಸಟ್ಟೆ ಸಿಕ್ಕಿದ್ರ ಬೆಲೆ ನಮಗೆ ಗೊತ್ತಿಲ್ಲ. ನಮ್ಮ ದೇಹ ಇರ್ಬೋದು, ನಮ್ಮ ಬ್ರೈನ್ ಇರ್ಬೋದು, ನಮ್ಮ ಮೈಂಡ್ ಇರ್ಬೋದು, ನಮ್ಮ ಆತ್ಮ ಇರ್ಬೋದು, ನೇಚರ್ ಇರ್ಬೋದು, ನಾವು ಇದು ಯಾವುದಕ್ಕೂ ನಾವು ಕೃತಜ್ಞತೆಗಳನ್ನು ಹೇಳ್ತಾನೆ ಇಲ್ಲ. ನಮ್ಮ ಹತ್ರ ಇರೋ ವಿಚಾರಗಳಿಗೆ ನಾವು ಕೃತಜ್ಞರಾದರೆ ಆಬ್ವಿಯಸ್ಲಿ ನಮ್ಮ ಹತ್ರ ಇಲ್ಲದೇ ಇರೋದ್ರ ಬಗ್ಗೆ ನಾವು ವರಿ ಮಾಡೋದು ಕಮ್ಮಿ ಆಗತ್ತೆ. ನಮ್ಮ ಹತ್ರ ಇರೋದ್ರ ಬಗ್ಗೆ ನಾವು ಯಾವಾಗಲೂ ಕೃತಜ್ಞರಾಗಿರಬೇಕು. ಎಷ್ಟೋ ಟೈಮು ನಮ್ಮ ತಟ್ಟೆಯಲ್ಲಿ ಏನಿದೆ ಅನ್ನೋದನ್ನು ನಾವು ನೋಡೋದಿಲ್ಲ, ಅದಕ್ಕೆ ನಾವು ಥ್ಯಾಂಕ್ಸ್ ಹೇಳೋದೇ ಇಲ್ಲ. ಪಕ್ಕದಲ್ಲಿ ತಟ್ಟೆಯಲ್ಲಿ ಅದಿದೆಯಲ್ಲ ಅಂತ ದುಃಖ ಪಡ್ತೀವಿ. ಸೊ ಹಾಗಾಗಿ ಗ್ರ್ಯಾಟಿಟ್ಯೂಡನ್ನು ಪ್ರಾಕ್ಟೀಸ್ ಮಾಡಬೇಕು. ಭಗವಂತ ನಮಗೆಲ್ಲ ಕೊಟ್ಟಿದ್ದಾನೆ, ನಮಗೆ ಕೊಟ್ಟಿರೋದ್ರ ಬಗ್ಗೆ ನಾವು ಕೃತಜ್ಞರಾಗಿರೋಣ. ಸೊ ಹಾಗಾಗಿ ಗ್ರ್ಯಾಟಿಟ್ಯೂಡು ನಮ್ಮ ಜೀವನನ ರೂಪಿಸೋಕ್ಕೆ ಬಹಳ ಮಹತ್ವವಾಗಿದ್ದು, ಈ ವಿಡಿಯೋ ನೋಡಿದ ಮೇಲೆ ನೀವು ಡೈಲಿ ಗ್ರ್ಯಾಟಿಟ್ಯೂಡನ್ನ ಪ್ರಾಕ್ಟೀಸ್ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ಅದ್ರ ಮಹತ್ವನೂ ಗೊತ್ತಾಯಿತು ಅಂತ ನಾನು ಭಾವಿಸ್ತೀನಿ. ನಾಳೆ ಮತ್ತೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಈ ವಿಡಿಯೋ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಜವಾಗ್ಲೂ ಈ ವಿಡಿಯೋ ನಿಮಗೆ ಗ್ರ್ಯಾಟಿಟ್ಯೂಡ್ ಮಹತ್ವ ತಿಳಿಸಿದರೆ ಅಟ್ಲೀಸ್ಟ್ ನಿಮ್ಮ ಲೈಫಲ್ಲಿರುವಂಥ 2 ಇಂಪಾರ್ಟೆಂಟ್ ಪೀಪಲ್ಲಿಗೆ ಫಾರ್ವರ್ಡ್ ಮಾಡಿ. ಏನಕ್ಕೆ ಅಂತ ಅಂದರೆ, ಅವರಿಗೆ ನೀವು ಫಾರ್ವರ್ಡ್ ಮಾಡೋದ್ರಿಂದ ನಿಮಗೊಂದು ರೀಸನ್ ಸಿಗುತ್ತೆ ಅವ್ರಿಗೆ ನೀವು ಏನಕ್ಕೆ ಥ್ಯಾಂಕ್ಸ್ ಹೇಳಬೇಕು ಅಂತ. ಇಬ್ಬರಿಗೆ ಫಾರ್ವರ್ಡ್ ಮಾಡ್ಬೇಕಾದ್ರೆ ಅವ್ರಿಗೆ ಹೇಳಿ, ನೀವು ಅವರಿಗೆ ಏನಕ್ಕೆ ಥ್ಯಾಂಕ್ಫುಲ್ಲನ್ನು ಹೇಳ್ತಿದ್ದೀರಾ, ಇಲ್ಲ ಅವರಿಗೆ ಏನಕ್ಕೆ ಗ್ರೇಟ್ಫುಲ್ಲನ್ನು ಹೇಳ್ತಿದ್ದೀರಾ, ಅವ್ರು ನಿಮ್ಮ ಲೈಫಿಗೆ ಏನು ಇಂಪ್ಯಾಕ್ಟ್ ಮಾಡಿದ್ದಾರೆ, ಸೊ ಅದನ್ನು ಹೇಳಿ. ಏನಕ್ಕೆ ಅಂದರೆ ಈ ವಿಡಿಯೋ ನಿಮಗೆ ಆ ರೀಸನ್ ಒಂದು ಕೊಡುತ್ತೆ. ಒಳ್ಳೆ ವಿಚಾರ ಮಾಡೋದಕ್ಕೆ ನಾವು ತುಂಬ ಕಾಯಬಾರ್ದು. ಎಷ್ಟೋ ಸಮಯ ನಾವು ಒಳ್ಳೆ ವಿಚಾರ ಮಾಡೋದಕ್ಕೆ ಕಾಯ್ತೀವಿ, ಬ್ಯಾಡೋದ ವಿಚಾರನ ಇಮಿಡಿಯೇಟ್ ಮಾಡೋಕ್ಕೆ ನೋಡ್ತೀವಿ. ಸೊ ಹಾಗಾಗಿ ಇವಾಗ ನಿಮಗೆ ಒಂದು ಆಪರ್ಚುನಿಟಿ ಸಿಕ್ಕಿದೆ. ಇಡೀ ಕರ್ನಾಟಕದಲ್ಲಿ 6 ಕೋಟಿಗಿಂತ ಹೆಚ್ಚು ಜನತೆ ಇದೆ. ಅದರೊಳಗಡೆ ನಿಮಗೆ ಈ ವಿಡಿಯೋ ನೋಡೋಕ್ಕೆ ಆಪರ್ಚುನಿಟಿ ಸಿಕ್ಕಿದೆ, ಅದರಲ್ಲೂ ಪರ್ಟಿಕ್ಯುಲರ್ಲಾಗಿ ಗ್ರ್ಯಾಟಿಟ್ಯೂಡ್ ವಿಚಾರದ ಬಗ್ಗೆ. ಸೊ ಹೋಪ್ ಇದನ್ನು ನೀವು ಸದುಪಯೋಗ ಪಡಿಸ್ಕೊತೀರಾ ಅಂತ ನಾನು ಭಾವಿಸ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮೈಂಡ್ಸೆಟ್ ಬಗ್ಗೆ ಕಲಿಬೇಕು ಅಂತ ಅನಿಸಿದರೆ ಮೈಂಡ್ಸೆಟ್ ಅಂತ ಕಮೆಂಟ್ ಮಾಡಿ. ಇಲ್ಲ ನಿಮಗೆ ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ನಾನು ವಿಡಿಯೋ ಮಾಡಬೇಕು ಅಂತ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಆ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತೀನಿ.
ನಾಳೆ ಮತ್ತೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಈ ವಿಡಿಯೋ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.